ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಲ್ಲಿ ಎಮೋಷ್ನಲ್ ಇದೆ, ಸುಳ್ಳುಗಳಿದೆ, ಎಲ್ಲನೂ ಇದೆ. ಹಾಗಾದರೆ ದೇವಯಾನಿ ತಾನು ಮಾಡಿರೋ ತಪ್ಪು ಅಂತ ಒಪ್ಕೋತಾಳ? ಅಂಜು ಮತ್ತು ನಚ್ಚಿ ಮದುವೆ ನಡೀತಾ? ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಸ್ಟೇಷನಲ್ಲಿ ಕೂರಿಸ್ಕೊಂಡಿರ್ತಾರೆ ದೇವಯಾನಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ನಮ್ಮ ಅಜಿತ್ ಅವರು. ಆದರೆ ದೇವಯಾನಿ ಹೆವಿ ಡ್ರಾಮಾ ಆಡೋಕ್ಕೆ ಶುರು ಮಾಡ್ತಾಳೆ. ಚಿಕ್ಕ ವಯಸ್ಸಿನ ಒಂದು ಕತೆ ಕೂಡ ಹೇಳ್ತಾಳೆ. ಏನಂತಂದರೆ, ಮಕ್ಕಳ ಜೊತೆ ನನ್ನ ಮಗ ಆಟ ಆಡೋಕ್ಕೆ ಹೋಗಿದ್ದ, ಬಾವಿಲಿ ಬಿದ್ದಿದ್ದ, ನನಗೆ ಈಜು ಬರ್ತಾ ಇರಲಿಲ್ಲ, ಪ್ರಾಣ ಕಾಪಾಡಿದೆ. ಸೊ ಸಾಕಷ್ಟು ಕತೆಗಳನ್ನು ಕಟ್ತಾಳೆ. ಮತ್ತು ನನ್ನ ಪ್ರಾಣವನ್ನು ಒತ್ತಿಟ್ಟು ಆ ಪ್ರಾಣವನ್ನು ಕಾಪಾಡಿದೆ ಅಂತ ಹೇಳ್ತಾಳೆ. ಆದರೆ ನೀನು ಒಬ್ಬ ಇನ್ಸ್ಪೆಕ್ಟರಾಗಿ ಯೋಚನೆ ಮಾಡಬೇಡ, ನನ್ನ ಮಗನಾಗಿ ಯೋಚನೆ ಮಾಡು ಅಜಿತ್ ಅಂದಾಗ, ನೋಡಿ, ನೀವು ಮನೆಯವ್ರನ್ನೆಲ್ಲ ಎಮೋಷ್ನಲ್ ಮಾಡಿ ಅವ್ರನ್ನೆಲ್ಲ ಫೂಲ್ ಮಾಡ್ಬೋದು, ಶ್ರವಣ ಮಾವನ ಮಾಡ್ಬೋದು, ಆದರೆ ನನ್ನ ಮಾಡೋಕ್ಕಾಗಲ್ಲ. ಅದೇ ಬೇರೆ ಇದೇ ಬೇರೆ. ನೀವು ಈ ಎಮೋಷ್ನಲ್ ಡ್ರಾಮನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಅಲ್ಲ ಕಣೋ, ಶಾರದಕ್ಕನ್ನು ನಾನ್ಯಾಕೆ ಕೊಲ್ಲಿ, ನನಗೇನೋ ಬರುತ್ತೆ ಅವ್ರನ್ನ ಕೊಲ್ಲಿದ್ರೆ ನೋಡು. ಯಾಕಂತಂದರೆ ನೀವು ರಮಣ್ ಮಾವನ ಶ್ರವಣ್ ಮಾವ ಕೊಲ್ದ ಅಂತ ನೀವು ಅಂದ್ಕೊಂಡಿದ್ದೀರಾ. ಅವರು ಖುಷಿಯಾಗಿರಬಾರ್ದು, ನಾನು ಹೇಗೆ ಅನುಭವಿಸ್ತಾ ಇದ್ದೀನಿ ದುಃಖ, ಅದೇ ರೀತಿ ಅವರು ದುಃಖ ಅನುಭವಿಸ್ಬೇಕು ಅಂತ ನೀವು ಈ ರೀತಿ ಮಾಡಿದ್ದೀರ ಅಂತ ಭಾರಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲ ಕಣೋ, ನನಗೆ ತವ್ರ ಮನೇಲಿ ಕರೆಯಕ್ಕೆ ಬಂದರು, ನಾನು ತವ್ರ ಮನೆಗೆ ಹೋಗಲಿಲ್ಲ. ಯಾಕೆ ಗೊತ್ತಾ, ಶಾರದಕ್ಕ ಇದ್ದಾಳೆ, ನನ್ನ ಡೆಲಿವರಿ ಮಾಡ್ತಾಳೆ ಅಂತಲೇ ನಾನು ಹೋಗಲಿಲ್ಲ. ಆದರೂ ಕೂಡ ನೀನು ಈ ಥರ ಮಾತಾಡ್ತೀಯಲ್ಲ ಅಂತ ಅಂದಾಗ, ಇಲ್ಲ, ಇದೆಲ್ಲ ಶುದ್ಧ ಸುಳ್ಳು. ನೀವು ಶ್ರವಣ್ ಮಾವನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ರಿ. ಅವ್ರ ಮೇಲೆ ಇಲ್ಲದ ಸಲ್ಲದ ಆರೋಪಗಳ ಹಾಕಿದ್ರಿ, ಅವ್ರನ್ನ ಕೆಟ್ಟವರಾಗಿ ಬಿಂಬಿಸೋಕ್ಕೆ ನೋಡಿದ್ರಿ. ಬಟ್ ಅದು ಯಾವುದೂ ನಡೀಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ತುಂಬ ಪ್ರೀತಿಸ್ತಾ ಇದ್ದ ಶಾರದಾ ಅತ್ತೆನ, ಅಂದರೆ ಶ್ರವಣ್ ಮಾವ ಶಾರದಾ ಅತ್ತೆನ ತುಂಬ ಪ್ರೀತಿಸ್ತಾ ಇದ್ರು. ಸೊ ಹಾಗಾಗಿ ಆ ತುಂಬ ಪ್ರೀತಿಸೋರನ್ನ ದೂರ ಮಾಡಿದ್ರೆ ಏನಾಗುತ್ತೆ ಪರಿಸ್ಥಿತಿ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಶಾರದತ್ತೆ ಸತ್ತೋದ್ಲು, ಸಾಯಿಸೋಕೆ ಪ್ರಯತ್ನ ಮಾಡಿದ್ರಿ, ಸತ್ತೋದ್ಲು ಅಂತಲೂ ಹೇಳಿದ್ರಿ. ಮತ್ತು ಮನಸ್ವಿನೇ ಶ್ರವಣ್ ಮಾವನಿಂದ ದೂರ ಮಾಡಿದ್ರಿ, ಶಾರದತೆನೂ ದೂರ ಮಾಡಿದ್ರಿ. ಕುಟುಂಬವನ್ನು ಕಳ್ಕೊಂಡು ನೆರಳಾಡಬೇಕು ಅಂತ ಈ ರೀತಿ ನೀವು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಭಾರಿ ಅಚ್ಚುಕಟ್ಟಾಗಿ ಅವಳೇನು ಅಂದ್ಕೊಂಡಿರ್ತಾರಲ್ಲ ದೇವಯಾನಿಯವರು, ಅದನ್ನು ಅದೇ ರೀತಿ ದಿಟ್ಟೋ ಹೇಳ್ತಾರೆ ಅಜಿತ್ ಅವರು. ಇಲ್ಲ, ಇದೆಲ್ಲ ಸುಳ್ಳು, ಯಾರೋ ಬೇಕು ಅಂತ ನನ್ನ ಮೇಲೆ ಕುತಂತ್ರ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ನೀವೇನು ಹೇಳಿದ್ರು ಅಷ್ಟೇ, ನಾನಂತೂ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಎವಿಡೆನ್ಸ್ ಪ್ರೂಫ್ ಸಮೇತ ತೋರಿಸ್ತಾರೆ. ಸೊ ಆದರೂ ದೇವಯಾನಿ ಒಪ್ಪೋದಿಲ್ಲ, ಅಜಿತ್ ಬಿಡೋದಿಲ್ಲ. ಈ ಕಡೆ ಮನೇಲಿ ನೋಡಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇರ್ತಾರೆ. ಭೂಮಿ ಫೋನ್ ಮಾಡ್ತಾಳೆ, ಯಾರಿಗೆ, ಅಜಿತ್ಗೆ. ಸಾಹೇಬ್ರೆ, ಮನೆಯಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇದ್ದಾರೆ. ಅಂಜು ನೋಡಿದ್ರೆ ಸಿಕ್ಕಾಪಟ್ಟೆ ಅಳ್ತಾ ಇದ್ದಾಳೆ ಸಾಹೇಬ್ರೆ. ದೇವಯಾನಿ ಅಮ್ಮ ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಅಂಜು ಏನು ಮಾಡಿದಾಳೆ ಸಾಹೇಬ್ರೆ, ಯಾರು ಕೂಡ ಮನೆಯಲ್ಲಿ ಏನಂತಂದರೆ ಅಂಜು ಮತ್ತು ನಚ್ಚಿ ಮದುವೆ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ದಾರೆ. ಸಾಹೇಬ್ರೆ, ನೀವು ಆದಷ್ಟು ಬೇಗ ಬರೋಕ್ಕಾಗುತ್ತಾ ಅಂದಾಗ, ಆಯಿತು, ನಾನು ಈಗಲೇ ಬರ್ತೀನಿ, ಮದುವೆ ನಿಂತಾಗ ಏನಾಗುತ್ತೆ ಅನ್ನೋದು ನನಗೆ ಗೊತ್ತು, ಈ ಒಬ್ಬಳನ್ನೇ ಬಿಡಬೇಡಿ, ಯಾರಾದರೂ ಅವಳ ಜೊತೆ ಒಬ್ರು ಇರ್ರಿ ಅಂತ ಹೇಳ್ತಾರೆ. ಅಜಿತ್ ಕೂಡ ಬರ್ತಾರೆ. ಬಂದ ತಕ್ಷಣ ನಮ್ಮ ಸುತ್ತಮುತ್ತ ಏನು ನಡೀತಿದೆಯೋ ಅಜಿತ, ನನಗೊಂದು ಗೊತ್ತಾಗ್ತಿಲ್ಲ ಕಣೋ ಅಂತ ಸಂಗೀತ ಹೇಳ್ತಾರೆ. ಆಗ ಈ ಅಂಜು ಕೂಡ ಅಳ್ತಾ ಇರ್ತಾಳೆ. ಅಜ್ಜಿ ಕೂಡ ಈ ಮದುವೆ ಬೇಡ ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು ಅಂದಾಗ, ಅಜ್ಜಿ, ನಾನು ಏನೇ ನಿರ್ಧಾರ ತೊಗೊಂಡ್ರು ನಿಮ್ಗೆ ಸರಿ ಅನಿಸುತ್ತಲ್ವಾ ಅಂತ ನಿಂಗವಜ್ಜಿನ ಕೇಳ್ತಾರೆ. ನೀ ನನ್ನ ಪ್ರಾಣ ಉಳಿಸಿದ ದೇವರು ಕಣೋ, ನೀನೇನೇ ಮಾಡಿದ್ರು ಸರಿಯಾಗಿ ನಿರ್ಧಾರ ಮಾಡಿರ್ತೀಯ ಅಂತ ನನಗೆ ಗೊತ್ತು ಅಂತ ನಿಂಗವಜ್ಜಿ ಹೇಳ್ತಾಳೆ. ಥ್ಯಾಂಕ್ ಯು ಅಜ್ಜಿ ಅಂತ ಹೇಳ್ತಾರೆ. ಈ ಕಡೆ ಅಂಜುನ ಕೇಳ್ತಾರೆ. ಅಂಜುನ ಯಾಕೆ ಕೇಳ್ತಾರೆ ಅಂತಂದರೆ, ಅಂಜು ತಾಯಿ ಅಂತಲೇ ಆಗ್ಬೋದಪ್ಪ ಸದ್ಯಕ್ಕಂತೂ, ಮತ್ತು ನಚ್ಚಿ ಜೊತೆ ಮದುವೆ ಆಗಲೇಬೇಕಲ್ಲ, ಸೀರಿಯಲ್ ಮುಂದುವರಿಬೇಕು, ಕ್ರಿಮಿನಲ್ಗಳು ಬೇಕು. ಒಂದು ಕ್ರಿಮಿನಲ್ ಹೋಗಿ ಜೈಲಲ್ಲಿ ಕುಂತ್ರೆ ಇಲ್ಲಿ ಮನೇಲಿ ಇನ್ನೊಂದು ಕ್ರಿಮಿನಲ್ ಬೇಕಲ್ಲ, ಅವರು ಒಂದು ಪಾರಂಪರ್ಯನ ಮುಂದುವರಿಸ್ಕೊಂಡು ಹೋಗೋಕ್ಕೆ. ಸೊ ಹಾಗಾಗಿ ಅಂಜುನ ಮದುವೆ ಮಾಡಲೇಬೇಕು. ಸೊ ಅಂಜುನ್ ಕೇಳ್ತಾರೆ, ಅಂಜು, ನನಗೆ ನೀನು ಪ್ರಾಂಪ್ಟಾಗಿ ಉತ್ತರ ಕೊಡು ಅಂತ ಹೇಳ್ತಾರೆ. ಹೇಳಿದಾಗ, ನೋಡು ಅಜಿತ, ನಾನು ನಚ್ಚಿನ ತುಂಬ ಪ್ರೀತಿಸ್ತಾ ಇದ್ದೀನಿ. ನನ್ನಮ್ಮ ತಪ್ಪಿಸ್ತೇ ಆಗಿದ್ರೆ ಅವ್ರು ಜೈಲಿಗೆ ಹೋದ್ರು ನಾನು ಮರಗಲ್ಲ ಕೊರಗಲ್ಲ. ಒಂದು ವೇಳೆ ನನ್ನಮ್ಮ ತಪ್ಪು ಮಾಡಿಲ್ಲ ಅಂತ ಗೊತ್ತಾದರೆ ನನ್ನ ಅಮ್ಮ ಅಂತ ಒಪ್ಕೋತೀನಿ. ನನಗೂ ನಚ್ಚಿಗೂ ಇನ್ನೂ ಮದುವೆ ಆಗಿಲ್ಲ, ಮದುವೆ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಈ ಮನೆ ಮಗಳಾಗಿ ಎಲ್ಲೋ ಒಂದು ಕಡೆ ಇರ್ತೀನಿ ನಾನು ಅಂತ ಹೇಳ್ಬಿಟ್ಟು ಇವಳು ಕೂಡ ಎಮೋಷ್ನಲ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಪಾಪ ಇನ್ನೇನು ಮಾಡಬೇಕು ಅಜಿತ. ಸೊ ಇನ್ನೇನು, ಆಯಿತು ಹಾಗಾದರೆ ಸರಿ ಅಂತ ಹೇಳ್ಬಿಟ್ಟು ನಿಮ್ಮಿಬ್ಬರು ಮದುವೆ ನಡೆಯುತ್ತೆ ಅಂತ ಹೇಳಿ ಮದುವೆ ಮಾಡೋಕ್ಕೆ ಮುಂದಾಗ್ತಾರೆ. ಸೊ ಈ ಕಡೆ ಭೂಮಿ, ಹೋಗು ಅಂಜುನ ರೆಡಿ ಮಾಡಿಸ್ಕೊಂಬ ಅಂದಾಗ, ಅಪ್ಪನೂ ಕರ್ಕೊಂಡು ಹೋಗ್ತೀನಿ ಜೊತೆಗೆ ಅಂದಾಗ, ಸರಿ ಅಂತಾರೆ. ಹೋಗಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಚ್ಚಿನ ನಮಸ್ಕಾರ ಮಾಡಿಸ್ಕೊಂಬಾರೋ ಅಜಿತ ಅಂತ ಹೇಳ್ತಾರೆ. ಸಾಹೇಬ್ರೆ, ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ಅಂತ ಹೇಳ್ತಾಳೆ ಭೂಮಿ. ಸರಿ ಹೇಳು ಅಂತ ಹೇಳ್ತಾರೆ. ಅದು ದೇವಯಾನಿ ಅಮ್ಮನಿಗೆ ಅಂಜು ಮತ್ತು ನಚ್ಚಿ ಮದುವೆ ನಡಿಬೇಕು ಅನ್ನೋದು ಭಾಳ ಆಸೆ ಇತ್ತು. ಈಗಲೇ ದೊಡ್ಡ ಸಾಬ್ರನ್ನ ಕರ್ಕೊಂಡೋಗಿ ಬೇಲ್ ಕೊಡಿಸಿ ಕರ್ಕೊಂಡು ಬರೋಣ ಅಂದಾಗ, ನೋಡು ಭೂಮಿ, ಅಂಜು ಮತ್ತು ನಚ್ಚಿ ಮದುವೆ ನಡಿಬೇಕು ಅಂತ ಅಂದರೆ ದೇವಯಾನಿ ಅತ್ತೆ ಇಲ್ಲಿ ಬರಬಾರ್ದು, ಮದುವೆ ನಡಿಬೇಕಾ, ಅವ್ರು ಬರಬೇಕಂದಾಗ, ಇಲ್ಲ ಬೇಡ ಬೇಡ ಸಾಹೇಬ್ರೆ ಅಂತ ಹೇಳ್ತಾಳೆ.
ಸೊ ಹಾಗಾದರೆ ಮದುವೆಗೆ ದೇವಯಾನಿ ಎಂಟ್ರಿ ಕೊಡ್ತಾಳಾ? ಇಲ್ವಾ? ಮದುವೆ ಅಂತೂ ಆಗುತ್ತೆ ಪಕ್ಕ. ಯಾಕಂದರೆ ದೇವಯಾನಿಯ ಒಂದು ಪಾರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಲ್ವಾ. ಸೊ ಅದಕ್ಕೆ ಮದುವೆ ಆಗದೆ ಇದ್ದರೆ ಚೆನ್ನಾಗಿರ್ತಿತ್ತೇನೋ, ಬಟ್ ಮದುವೆ ಅಂತೂ ರೆಡಿ ಆಗಿದೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ದೇವಯಾನಿಗೆ ನಮ್ಮ ಶ್ರವಣ ಸಾಹೇಬರು ಬೇಲ್ ಕೊಡ್ತಾರಾ? ದೇವಯಾನಿನೇ ಏನಂತಂದರೆ ಕ್ರಿಮಿನಲ್ಲು, ಇವಳೇ ಇದಕ್ಕೆಲ್ಲ ಕಾರಣ ಅಂತ ನಮ್ಮ ಅಜಿತ್ ಪ್ರೂವ್ ಮಾಡ್ತಾರಾ? ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.